ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಉದಯೋನ್ಮುಖ ಪ್ರತಿಭೆಯಾಗಿರುವ ಕಾಮಿಡಿ ಕಿಂಗ್ ನಮ್ಮ ಗಿಲ್ಲಿ ಅಲಿಯಾಸ್ ಮಳವಳ್ಳಿ ನಟರಾಜ್ ಅವರು ವಿನ್ನರ್ ಆಗಿ ಹೊರಬಂದಿದ್ದಾರೆ. ಆತ ಬಿಗ್ ಬಾಸ್ ಗೆದ್ದ ನಂತರ ಜೀವನದ ದಿಕ್ಕೇ ಬದಲಾಗಿದೆ. ಇಂದು ಎಲ್ಲಿ ನೋಡಿದರೂ ಒಂದೇ ಹೆಸರು, ಒಂದೇ ಕ್ರೇಜ್, ಅದು ಗಿಲ್ಲಿ ಗಿಲ್ಲಿ ಗಿಲ್ಲಿ. ಸಮಾರಂಭಗಳ ಮೇಲೆ ಸಮಾರಂಭ, ಫಂಕ್ಷನ್ಗಳ ಮೇಲೆ ಫಂಕ್ಷನ್. ಆತನನ್ನು ಕರೆದು ಸನ್ಮಾನಿಸದವರೇ ಇಲ್ಲ. ಮೂಲೆ ಮೂಲೆಯಲ್ಲೂ ಗಲ್ಲಿ ಗಲ್ಲಿಯಲ್ಲೂ ಒಂದೇ ಒಂದು ಹೆಸರು ಇಂದು, ಅದು ಗಿಲ್ಲಿ ನಟ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಆ ಅದೃಷ್ಟ ಲಕ್ಷ್ಮಿಯನ್ನು ಈತ ಹುಡುಕಿಕೊಂಡು ಹೋದನೋ ಅಥವಾ ಇವನ ಸರಳತೆಗೆ, ಆ ಮುಗ್ಧತೆಗೆ ಆ ಅದೃಷ್ಟ ಲಕ್ಷ್ಮಿಯೇ ಒಲಿದು ಬಂದಳೋ ಕಾಣೆ. ಇಂದು ಆತನನ್ನು ಕೊಂಡಾಡದವರೇ ಇಲ್ಲ. ಗಿಲ್ಲಿ ಬಿಗ್ ಬಾಸ್ನ ಟ್ರೋಫಿ ಗೆದ್ದ ಮೇಲೆ ಆತ ಒಬ್ಬ ಸಾಮಾನ್ಯ ಕಲಾವಿದನಾಗಿ ಉಳಿದಿಲ್ಲ. ಇಂದು ಕರ್ನಾಟಕದ ಒಂದು ಬ್ರ್ಯಾಂಡ್ ಆಗಿ ಬದಲಾಗಿದ್ದಾನೆ. ಇದೆಲ್ಲದರ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದೇ ಒಂದು ಪ್ರಶ್ನೆ: ಗಿಲ್ಲಿ ಗೆಲ್ಲಲು ಆ ಒಂದು ದೊಡ್ಡ ಶಕ್ತಿಯೇ ಕಾರಣ? ಗಿಲ್ಲಿ ಅನ್ನುವಂಥವ್ರು ಗೆಲ್ಲಕ್ಕೆ ಕಾರಣ ಅವ್ರ ಟ್ಯಾಲೆಂಟ್ ಇರ್ಬೋದು, ಆದರೆ ಅವ್ರ ಹಿಂದ್ಗಡೆ ಒಂದು ಶಕ್ತಿ ಇದೆಯಲ್ಲ, ಅದು ದರ್ಶನ್ ಅಂತ ನನಗನ್ಸುತ್ತೆ. ವೀಕ್ಷಕರೇ, ಲಾಯರ್ ಲೋಹಿತ್ ಅವರು ಹೇಳುವಂಥದ್ದು ಗಿಲ್ಲಿ ಗೆಲ್ಲೋದಕ್ಕೆ ಆತನ ಟ್ಯಾಲೆಂಟೇ ಕಾರಣ, ಆದರೆ ಅದರ ಹಿಂದೆ ದರ್ಶನ್ ಹಾಗೂ ಅವನ ಅಭಿಮಾನಿಗಳ ಪಾತ್ರ ತುಂಬ ಮುಖ್ಯ ಅನ್ನುವಂಥದ್ದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಅವರು. ವೀಕ್ಷಕರೇ, ನೀವು ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿದ ಮೇಲೆ ಗಿಲ್ಲಿಯ ಗೆಲುವಿನ ಹಿಂದೆ ದರ್ಶನ್ ಅಭಿಮಾನಿಗಳ ಪಾತ್ರ ಇದೆಯೋ ಇಲ್ಲವೋ ಅನ್ನೋದನ್ನು ಕಮೆಂಟ್ ಮಾಡಿ. ವೀಕ್ಷಕರೇ, ಏನಾಗುತ್ತೆ, ಗಿಲ್ಲಿ ಸೀಸನ್ನಲ್ಲಿ ಅತ್ಯುತ್ತಮವಾಗಿ ಕಾಮಿಡಿಯನ್ನು ಪ್ರದರ್ಶನ ಮಾಡಿಕೊಂಡು ಆತ ಬಿಗ್ ಬಾಸ್ನಲ್ಲಿ ಅದ್ಧೂರಿಯಾಗಿ ಮಿಂಚುತ್ತಾ ಇರ್ತಾನೆ. ಇದೇ ಸಂದರ್ಭದಲ್ಲಿ ಗಿಲ್ಲಿಯ ಫೋಟೋ ಇರುವಂತಹ ಒಂದು ಪೋಸ್ಟರನ್ನು ಡೆವಿಲ್ ಚಿತ್ರತಂಡ ಬಿಡುಗಡೆ ಮಾಡುತ್ತೆ. ವೀಕ್ಷಕರೇ, ಇಲ್ಲಿಂದನೇ ಗಿಲ್ಲಿಯ ಅದೃಷ್ಟ ಬದಲಾಗುವಂಥದ್ದು, ಆತನ ದಿಕ್ಕು ಬದಲಾಗುವಂಥದ್ದು. ಅಂದರೆ ಪ್ರತಿ ಸೀಸನ್ನಲ್ಲೂ ಬಿಗ್ ಬಾಸ್ನಲ್ಲಿ ಕಂಟೆಸ್ಟೆಂಟಾಗಿ ಬಂದಂಥವರು ಯಾರಾದರೂ ಸಿನಿಮಾ ಮಾಡಿದರೆ ಆ ಸಿನಿಮಾದ ತುಣುಕುಗಳನ್ನು ಬಿಗ್ ಬಾಸ್ನಲ್ಲಿ ವೀಕ್ಷಣೆಗೆ ಒಳಪಡಿಸಿ ಅವರನ್ನು ಖುಷಿಪಡಿಸ್ತಾಯಿದ್ರು. ಆದರೆ ಇದೇ ಮೊದಲ ಬಾರಿಗೆ ಗಿಲ್ಲಿಯವರಿಗೆ ಆ ಅವಕಾಶ ಸಿಗೋದಿಲ್ಲ. ಇದನ್ನು ಕಂಡಂತಹ ಕರ್ನಾಟಕದ ಜನ ಹಾಗೂ ದರ್ಶನ್ ಅಭಿಮಾನಿಗಳಿಗೆ ನೋವಾಗುತ್ತೆ, ಅಸಮಾಧಾನವಾಗುತ್ತೆ. ಕಾರಣ ಏನು ಅಂದರೆ, ದರ್ಶನ್ ಅವರು ಇರೋದ್ರಿಂದನೇ ಆ ಚಿತ್ರದ ಟ್ರೈಲರನ್ನು ಬಿಗ್ ಬಾಸ್ನಲ್ಲಿ ವೀಕ್ಷಣೆಗೆ ಒಳಪಡಿಸಿಲ್ಲ ಅನ್ನುವಂಥದ್ದು. ವಕೀಲರಾದ ಲೋಹಿತ್ ಅವರ ಇನ್ನೊಂದು ಮಾತಿದೆ, ಕೇಳಿ. ದರ್ಶನ್ ಅವರ ಅಭಿಮಾನಿಗಳು ಇರಲ್ಲ, ದೇ ವಿಲ್ ಕ್ರಿಯೇಟ್ ಟ್ರೆಮೆಂಡಸ್ ಮ್ಯಾಜಿಕ್. ಲೋಹಿತ್ ಅವರು ಹೇಳಿದ ರೀತಿ ಆ ಮ್ಯಾಜಿಕ್ ಏನು ಗೊತ್ತೇನೋ, ಗಿಲ್ಲಿಯವರೇ ಹೇಳ್ಕೊಂಡಿರ್ತಾರೆ ನಾನು ಡಿ ಬಾಸ್ ಅವರ ಅಭಿಮಾನಿ ಅನ್ನೋದನ್ನು. ಅಂಥದ್ರಲ್ಲಿ ಡಿ ಬಾಸ್ ಅವರ ಮೂವಿಯಲ್ಲೇ ಅಭಿನಯಿಸಿದ್ದಾರೆ. ಅದರಲ್ಲೂ ಸಹ ಅಭಿಮಾನಿಗಳಿಗೆ ಒಬ್ಬ ಡಿ ಬಾಸ್ ಅಭಿಮಾನಿ ಒಬ್ಬ ಕಂಟೆಸ್ಟೆಂಟಾಗಿ ಒಳಗಡೆ ಇದ್ದಾರೆ, ಅಂಥದ್ರಲ್ಲೂ ಅವರ ಒಂದು ತುಣುಕನ್ನು ಅಲ್ಲಿ ವೀಕ್ಷಣೆಗೆ ಒಳಪಡಿಸಿಲ್ಲ ಅನ್ನುವಂಥದ್ದನ್ನು ಬೇಸರಗೊಂಡಂತಹ ಅಭಿಮಾನಿಗಳು ಇಡೀ ಸೋಷಿಯಲ್ ಪ್ಲ್ಯಾಟ್ಫಾರಮ್ನಲ್ಲಿ ಗಿಲ್ಲಿಯ ಪೋಸ್ಟರ್ಗಳನ್ನು ಹಾಕಿ ಮ್ಯೂಸಿಕ್ಗಳನ್ನ ಅಳವಡಿಸಿ ಟ್ರೆಂಡಿಂಗಿಗೆ ತರ್ತಾರೆ. ಅದು ಎಷ್ಟರ ಮಟ್ಟಿಗೆ ಟ್ರೆಂಡಿಂಗ್ ಆಗುತ್ತೆ ಅಂದರೆ, ಕರ್ನಾಟಕದ ಮನೆ ಮನೆಯಲ್ಲೂ ಗಿಲ್ಲಿಯ ಹೆಸರು ಪ್ರತಿಧ್ವನಿಸುತ್ತೆ. ಈ ಬೆಳವಣಿಗೆಯ ನಡುವೆಯೇ ಅಶ್ವಿನಿಯವರ ಸಂಬಂಧಿಕರು ಕಿಚ್ಚ ಸುದೀಪ್ ಅವರನ್ನು ಭೇಟಿ ಮಾಡ್ತಾರೆ. ಹಾಗೂ ನಾರಾಯಣಗೌಡರು, ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಸಹ ಕಿಚ್ಚ ಸುದೀಪ್ ಅವರನ್ನು ಭೇಟಿಯಾಗ್ತಾರೆ. ಇದನ್ನು ಕಂಡಂತಹ ಗಿಲ್ಲಿಯ ಅಭಿಮಾನಿಗಳು, ಸಾರ್ವಜನಿಕರು, ಡಿ ಬಾಸ್ನ ಅಭಿಮಾನಿಗಳು ಎಲ್ಲರೂ ಸಹ ಆತಂಕಕ್ಕೊಳಗಾಗ್ತಾರೆ. ಗಿಲ್ಲಿ ಡಿ ಬಾಸ್ ಅಭಿಮಾನಿಯಾಗಿರುವುದರಿಂದ ಸೋಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದುಕೊಳ್ಳುವ ಸಮಯದಲ್ಲೇ ಕಿಚ್ಚ ಸುದೀಪ್ ಅವರು ಕಾವ್ಯರವರಿಗೆ ಡೈರೆಕ್ಟಾಗಿ ಹೇಳ್ತಾರೆ, ನೀನು ಗಿಲ್ಲಿಯ ಜೊತೆ ಇದ್ದರೆ ಸೋಲ್ತೀಯ ಅಂತ. ಇದನ್ನು ತಿಳಿದ ಕಾವ್ಯ ಅವರನ್ನು ದೂರ ಇಡ್ತಾರೆ. ಅಲ್ಲಿಂದ ಗಿಲ್ಲಿ ಇದ್ದಕ್ಕಿದ್ದ ಹಾಗೆ ವೀಕ್ ಆಗ್ತಾರೆ. ಇಲ್ಲಿಂದ ಗಿಲ್ಲಿ ಆಟ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಅಶ್ವಿನಿಯವರು ಬಿಗ್ ಬಾಸ್ನಲ್ಲಿ ಗೆಲ್ಲೋದಕ್ಕೆ ದುಡ್ಡನ್ನು ಕೊಟ್ಟಿರ್ಬೋದು ಅನ್ನುವ ಮನಸ್ಥಿತಿಗೆ ಬರ್ತಾರೆ. ಇದು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂದರೆ, ಕಿಚ್ಚ ಸುದೀಪ್ ಅವ್ರಿಗೂ ಸಹ ಕಿರಿಕಿರಿಯನ್ನು ಉಂಟು ಮಾಡುತ್ತೆ, ಅವರಿಗೂ ಸಹ ಟ್ವೀಟ್ ಮಾಡುವ ಮಟ್ಟಕ್ಕೆ ತಲುಪುತ್ತೆ. ಇದರ ನಡುವೆ ರ್ಯಾಲಿಯೂ ಸಹ ರಾಮನಗರದಿಂದ ಶುರುವಾಗುತ್ತೆ. ಇದನ್ನು ಸೋಷಿಯಲ್ ಮೀಡಿಯಾದೆಲ್ಲ ನೋಡಿದಂಥ ಜನಗಳಿಗೆ ವಿಸ್ಮಯ ಅನಿಸುತ್ತೆ. ಏನಪ್ಪ, ಒಬ್ಬ ಬಿಗ್ ಬಾಸಲ್ಲಿ ನಾರ್ಮಲ್ ಕಂಟೆಸ್ಟೆಂಟ್ ಆಗಿರುವಂತಹ ವ್ಯಕ್ತಿಗೆ ಇಷ್ಟೊಂದು ಮಟ್ಟಿಗೆ ಕ್ರೇಜ್ ಇದೆಯಾ ಅನ್ನುವ ಮಟ್ಟಕ್ಕೆ ಬೆಳವಣಿಗೆ ಆಗುತ್ತೆ. ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕುಣಿಗಲ್ನಲ್ಲಿ ಒಂದು ಉತ್ಸವವನ್ನು ಮಾಡ್ತಾರೆ, ಸಮಾರಂಭವನ್ನು.
ಈ ಸಮಾರಂಭದಲ್ಲಿ ಕಿಚ್ಚ ಸುದೀಪ್ ಅವರು ಸಹ ಆಹ್ವಾನ ಇರುತ್ತೆ. ಇದೇ ಸಂದರ್ಭದಲ್ಲಿ ಡಿ ಬಾಸ್ ಅಭಿಮಾನಿಗಳು ಡಿ ಬಾಸ್ ಅನ್ನುವ ಘೋಷಣೆಯನ್ನು ಕೂಗ್ತಾರೆ. ಕೂಗುವುದರ ಜೊತೆಗೆ ಜೈ ಡಿ ಬಾಸ್, ಜೈ ಗಿಲ್ಲಿ, ಜೈ ಗಿಲ್ಲಿ, ಜೈ ಡಿ ಬಾಸ್ ಅನ್ನೋ ಘೋಷಣೆಗಳು ತುಂಬ ಜಾಸ್ತಿ ಆಗುತ್ತೆ. ಕಿಚ್ಚ ಸುದೀಪ್ ಅವ್ರಿಗೂ ಇರುಸು ಮುರುಸಾಗುತ್ತೆ. ಆದರೆ ಏನು ಮಾಡೋದಕ್ಕೂ ಸಹ ಅವ್ರ ಕೈಲಿ ಆಗೋದಿಲ್ಲ. ಇದೇ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲೇ ಕೂತಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಕೇಳ್ತಾರೆ ಕಿಚ್ಚ ಸುದೀಪ್ ಅವರಿಗೆ, ಈ ಸಲ ಬಿಗ್ ಬಾಸಲ್ಲಿ ವಿನ್ನರ್ ಯಾರು ಅಂತ. ಘಂಟಾಘೋಷವಾಗಿ ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ವಿನ್ನರನ್ನು ಅನೌನ್ಸ್ಮೆಂಟ್ ಮಾಡೋದಕ್ಕೂ ಮುಂಚೆ ಕಿಚ್ಚ ಸುದೀಪ್ ಅವರು ಗಿಲ್ಲಿಯೇ ಗೆಲ್ಲುವುದು ಅಂತ ಅನೌನ್ಸ್ಮೆಂಟ್ನ ಮಾಡೇ ಬಿಡ್ತಾರೆ. ಅಲ್ಲಿಗೆ ಬಿಗ್ ಬಾಸ್ ವಿನ್ನರು ಗಿಲ್ಲಿ ಅನ್ನೋದು ಖಚಿತವಾಗಿ ಹೋಯಿತು. ವೀಕ್ಷಕರೇ, ಇದರ ನಡುವೆ ಇನ್ನೊಂದು ನಾವು ತಿಳ್ಕೊಬೇಕಾದಂತಹ ವಿಚಾರ ಏನು ಅಂದರೆ, ಇಷ್ಟು ವರ್ಷದ ಬಿಗ್ ಬಾಸ್ ಸೀಸನ್ಗಳಲ್ಲಿ ದರ್ಶನ್ ಅವರ ಒಂದೇ ಒಂದು ಸಾಂಗನ್ನು ಸಹ ಹಾಕೋದಿಲ್ಲ. ಇದು ಯಾಕೆ ಏನು ಅನ್ನೋದು ನಿಮ್ಗೇನಾರ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.